ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಿಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಇವತ್ತು ಐಸ್ ಕ್ರೀಮ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಮಾಡಲಿಕ್ಕೆ ಒಂದು 3 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾವು ಸ್ವೀಟನ್ನು ಹಾಕೋದಿಲ್ಲ. ಇಲ್ಲಿ 3 ಬಾಳೆಹಣ್ಣನ್ನು ತಗೊಂಡು ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಇದನ್ನು 3 ಗಂಟೆಗಳ ಕಾಲ ಫ್ರಿಡ್ಜ್ನಲ್ಲಿ ಇಡಬೇಕು. ಅಂದರೆ ಈ ಥರ ಬಾಕ್ಸಲ್ಲಿ ಹಾಕಿ ಅದನ್ನು ಮುಚ್ಚಿ ನಾವು ಫ್ರಿಡ್ಜಲ್ಲಿ 3 ಗಂಟೆ ಹೊತ್ತು ಇಡಬೇಕು. ಅದು ಇಟ್ಟ ನಂತರ ಮುಂದಿನ ಪ್ರೊಸೆಸ್ ಸ್ಟಾರ್ಟ್ ಮಾಡಬೇಕು. ಹಾಗೆ ಈ ಐಸ್ ಕ್ರೀಮ್ ಏನಿದೆ ತುಂಬ ಚೆನ್ನಾಗಿ ಬರ್ತದೆ, ಹಾಗೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗ್ತದೆ. ಟೇಸ್ಟು ಕೂಡ ಹಾಗೆ ಅಷ್ಟೇ ಚೆನ್ನಾಗಿ ಇರ್ತದೆ. ಇದಕ್ಕೆ ಯಾವುದೇ ಜಾಸ್ತಿ ಅಂದರೆ ಸಕ್ಕರೆಯನ್ನು ಯೂಸ್ ಮಾಡಲಿಕ್ಕಿಲ್ಲ. ನಾನಿಲ್ಲಿ 3 ಗಂಟೆ ಆದಮೇಲೆ ಬಾಳೆಹಣ್ಣನ್ನು ಈ ರೀತಿಯಾಗಿರುತ್ತೆ ಇದನ್ನು ತೆಗೆದಿಟ್ಕೊಂಡು ನಾನಿಲ್ಲಿ ಏನೆಲ್ಲ ಬೇಕು ಅದನ್ನು ತೆಗೆದಿಟ್ಕೊಂಡು ಕೊಕ್ಕೋ ಪೌಡ್ರು ಒಂದು 3 ಸ್ಪೂನ್ ಇಟ್ಕೊಂಡಿದ್ದೀನಿ, ಹಾಲು, ಚಾಕ್ಲೇಟ್ ಪೀಸಸ್ಸು, ಹಾಗೆ ಗೋಡಂಬಿಯನ್ನು ತೊಗೊಂಡಿದ್ದೀನಿ, ಹಾಗೆ ಇಲ್ಲಿ ಜೇನುತುಪ್ಪವನ್ನು ತಗೊಂಡಿದ್ದೀನಿ, ಹಾಗೆ ಎಸೆನ್ಸನ್ನು ಸ್ವಲ್ಪ ತಗೊಂಡಿದ್ದೀನಿ, ವೆನಿಲ್ಲ ಎಸೆನ್ಸನ್ನು ತಗೊಂಡಿದ್ದೀನಿ. ನಾವಿಲ್ಲಿ ಇದೆಲ್ಲವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ಎಷ್ಟು ಚೆನ್ನಾಗಿ ಆಗುತ್ತೆ ಅಂದರೆ ತುಂಬ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತದೆ. ನಾನಿಲ್ಲಿ ಕೊಕ್ಕೋ ಪೌಡ್ರ್ ಒಂದು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಿದರೆ ಕಹಿ ಥರ ಅನಿಸುತ್ತೆ. ಹಾಗಾಗಿ ಇಲ್ಲಿ ನಾನು 1 ಕಪ್ ಗೋಡಂಬಿಯನ್ನು ಹಾಕೋತಾ ಇದ್ದೀನಿ. ಗೋಡಂಬಿಯನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದು 3 ಸ್ಪೂನ್ನಷ್ಟು ಜೇನುತುಪ್ಪವನ್ನು ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರ್ತದೆ. ಈ ರೀತಿ ಜೇನುತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತದೆ. ಹಾಗೆ ಇಲ್ಲಿ ರುಬ್ಕೊಳ್ಳಿಕ್ಕೆ ಸ್ವಲ್ಪನೇ ಹಾಲು ಹಾಕ್ಕೊಂಡು ರುಬ್ಕೊಳ್ಳುವಂಥದ್ದು. ತಿಕ್ನೆಸ್ ನೋಡಿಕೊಂಡು ರುಬ್ಕೊಂಡ್ರೆ ಸಾಕಾಗ್ತದೆ. ಹಾಲು ಫುಲ್ ಹಾಕಬೇಕು ಅಂತ ಇಲ್ಲ, 3ರಿಂದ 4 ಸ್ಪೂನ್ ಹಾಲು ಸಾಕಾಗ್ತದೆ. ನಾನಿಲ್ಲಿ ಈ ರೀತಿಯಾಗಿ ಮಾಡಿಟ್ಕೊಂಡಿದ್ದೀನಿ. ಈ ರೀತಿ ಪೇಸ್ಟಾಗಿ ಬಂದಿದೆ ಇದು. ಇದನ್ನು ಈ ರೀತಿಯಾಗಿದೆ. ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ನಾವು ಮೋಲ್ಡ್ ಯಾವ ರೀತಿ ಇದರಲ್ಲಿ ನೀವು ಹಾಕಿಡ್ತೀರಾ ಫ್ರಿಜ್ಜಲ್ಲಿ ಇಡಲಿಕ್ಕೆ ಆ ರೀತಿ ಹಾಕಿಟ್ಟು ಇದನ್ನು ಫ್ರೀಝ್ ಮಾಡಿ ಇಡಬೇಕು. ಇದು ಕಮ್ಮಿ ಅಂದರೂ ಒಂದು 8ರಿಂದ 10 ತಾಸುಗಳ ಕಾಲ ಫ್ರೀಝ್ ಆಗಬೇಕು. ಆಗ ಮಾತ್ರ ಫುಲ್ ಗಟ್ಟಿ ಆಗುತ್ತೆ. 8ರಿಂದ 10 ತಾಸಾದರೂ ಅದು ಫ್ರೀಝಲ್ಲಿ ಇರಬೇಕು. ನಾನು ಅದ್ರ ಮೇಲೆ ಸ್ವಲ್ಪ ಚಾಕ್ಲೇಟ್ ಪೀಸಸ್ನ ಹೀಗೆ ಇದು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರ್ತದೆ ಇದು ಐಸ್ ಕ್ರೀಮ್. ಮಕ್ಕಳಿಗೆ ತುಂಬ ಇಷ್ಟ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಈ ರೀತಿಯಾಗಿ ಇದು ಮಾಡಿ ಮುಚ್ಚಳ ಹಾಕಿ ಇಡಬೇಕು. ನಾವು ನೋಡಿ ಇಟ್ಟಿರೋದು ಈ ರೀತಿಯಾಗಿ ಗಟ್ಟಿಯಾಗಿ ಬಂದಿದೆ. ಇದನ್ನು ನಾನಿಲ್ಲಿ ಬೇಗ ಸ್ವಲ್ಪ ತೆಗ್ದಿರೋದ್ರಿಂದ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕಿದು. ನಾನು ಇದರಿಂದ 8ರಿಂದ 10 ತಾಸುಗಳ ಕಾಲ ಆದರೂ ಇದು ಗಟ್ಟಿ ಆಗಬೇಕು, ಆಗ ಮಾತ್ರ ಚೆನ್ನಾಗಿರುತ್ತದೆ. ನಾನಿಲ್ಲಿ ಬೇಗ ತೆಗೆದಿದ್ದೀನಿ. ಸ್ವಲ್ಪ ಮಕ್ಕಳು ಬೇಗ ಇದು ಮಾಡೋಕ್ಕೋಗಿ ನಾನು ಬೇಗ ತೆಗೆದಿದ್ದೀನಿ. ಹಾಗಾಗಿ ಟೇಸ್ಟು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿಯ ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ಇನ್ಸ್ಟಾದಲ್ಲೂ ಕೂಡ ಮಿಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ನ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.